ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ರೂಮಲ್ಲಿ ಮಲಗಿರ್ತಾಳೆ. ಭಯದಿಂದ ನಡುಗ್ತಾ ಇರೋದನ್ನು ಮಹೇಶ್ವರಿ ನೋಡ್ತಾ ಕೂತಿರ್ತಾರೆ. ನೋಡಿ ಮಹೇಶ್ವರಿ ಅವರೇ, ನಿನ್ನೆ ರಾತ್ರಿಯಿಂದ ಹೀಗೆ ನಡುಗ್ತಿದ್ದಾಳೆ. ಆ ಪ್ರೇಮ ದೈವವಾಗಿ ಬಂದು ನನ್ನನ್ನು ಕೊಂದ್ಬಿಡ್ತಾಳೆ ಅಂತ ಹೇಳ್ತಿದ್ದಾಳೆ. ನನಗಂತೂ ಅಂಥ ಸಿಂಪ್ಟಮ್ಸ್ ಯಾವುದೂ ಕಾಣ್ತಾ ಇಲ್ಲ. ಆದರೆ ಇವಳು ಅದನ್ನು ಮನಸ್ಸಿಗೆ ತಗೊಂಡು ಮನಸ್ಸನ್ನು ಕಂಪ್ಲೀಟಾಗಿ ಹದಗೆಡಿಸ್ಕೊಂಡಿದ್ದಾಳೆ. ಈ ಸಿಚುವೇಶನ್ನಿಂದ ಅವಳನ್ನು ಹೇಗೆ ಹೊರಗಡೆ ತರೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಧನರಾಜ್. ಸ್ನೇಹ ಅಂತ ಮಹೇಶ್ವರಿ ಮುಟ್ಟಿದ ಕೂಡಲೇ ಸ್ನೇಹ ಬೆಚ್ಚಿ ಬಿಡ್ತಾಳೆ. ಹೆದರಬೇಡ, ನಾನು ನಿಮ್ಮತ್ತೆ ನೋಡಿಲಿ. ನನ್ನ ನೋಡು, ನೀನು ಮೊದಲು ನಿನ್ನ ಮನಸ್ಸಿಂದ ಪ್ರೇಮನ ಕಿತ್ತು ಬಿಸಾಕು. ಇಲ್ಲ ಅಂದರೆ ಆಮೇಲೆ ಇದೆಲ್ಲ ಕಲ್ಯಾಣಿಗೆ ಮನೆಯವರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಇದಕ್ಕೆ ಬೇರೆ ಬೇರೆ ಅರ್ಥನೇ ಕೊಡ್ತಾರೆ. ಅಷ್ಟೇ ಅಲ್ಲ, ನಿನ್ನನ್ನು ಹುಚ್ಚಿ ಅಂತ ಅನ್ಕೋತಾರೆ. ಆಮೇಲೆ ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ನನ್ನ ಆಸೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಷ್ಟೇ ಅಂತಾರೆ ಮಹೇಶ್ವರಿ. ಅತ್ತೆ, ನಾನು ಸುಳ್ಳು ಹೇಳ್ತಿಲ್ಲ ಅತ್ತೆ. ಅವಳು ಇದ್ದಾಳೆ ಅತ್ತೆ. ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅವಳು ಎಷ್ಟು ಭಯಂಕರ ಅಂತ ಅತ್ತೆ. ಅವಳು ನನ್ನನ್ನು ಏನಾದರೂ ಮಾಡಿಬಿಡ್ತಾಳೆ ಅತ್ತೆ. ಪ್ಲೀಸ್ ಅವಳನ್ನು ಓಡಿಸಿ. ಗೆಜ್ಜೆ ಸೌಂಡ್ ಕೇಳ್ತಾ ಇದ್ರೆ ಅವಳು ಬಂದುಬಿಡ್ತಾಳೆ ಅತ್ತೆ. ನಿನ್ನೆ ನನ್ನನ್ನು ಕೊಲ್ಲೋದಕ್ಕೆ ನೋಡಿದ್ಲು ಅತ್ತೆ ಅಂತಾಳೆ ಸ್ನೇಹ. ಧೈರ್ಯವಾಗಿರು. ಆ ಗೆಜ್ಜೆ ಶಬ್ದ ಕೇಳಿಸ್ತಾ ಇರೋದು ನಿನ್ನ ಕಿವಿನಲ್ಲೋ, ನಿನ್ನ ಭಯದಲ್ಲಿ. ಎಲ್ಲಿವರೆಗೆ ನೀನು ಹೆದರುತ್ತಾ ಇರ್ತೀಯೋ ಅಲ್ಲಿವರೆಗೂ ಆ ಶಬ್ದ, ಆ ನೆರಳು ನಿನ್ನ ಬೆನ್ನೆಡ್ತಾನೆ ಇರುತ್ತೆ. ನೋಡು, ನಿನಗೆ ಬೇಕಾಗಿದ್ದು ಆ ಪ್ರೇಮನ ಓಡಿಸೋ ಮಂತ್ರ ಅಲ್ಲ, ನಮ್ಮನೆ ಸೊಸೆಯಾಗೋ ಪಟ್ಟ. ಒಂದ್ಸಲ ಈ ಮಹೇಶ್ವರಿ ನಿನ್ನ ಕೈ ಹಿಡಿದು ಆ ಮನೆ ಒಳಗಡೆ ಕರ್ಕೊಂಡು ಹೋದರೆ ಆಮೇಲೆ ಯಾವ ದೈವನೂ ನಿನ್ನ ಹತ್ರ ಬರೋ ಧೈರ್ಯ ಮಾಡಲ್ಲ ಸ್ನೇಹ. ನೀನು ಇವಾಗ ರೆಸ್ಟ್ ತಗೋ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಧನರಾಜ್ ಅವರ ಸ್ನೇಹ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ. ನಿನ್ನೆ ರಾತ್ರಿ ನಡೆದಿದ್ದ ದೈವದ ಘಟನೆನ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಣ ಅಂತಾರೆ ಮಹೇಶ್ವರಿ. ಅದನ್ನು ಹೇಗೆ ಮಾಡ್ತೀರಾ ಮಹೇಶ್ವರಿಯರೇ ಅಂತಾರೆ ಧನರಾಜ್. ರಾಮ್ಗೋಸ್ಕರ ಹಠದಿಂದ ಮಾಡಿದ ವ್ರತದಿಂದ ಸ್ನೇಹಗೆ ಜ್ವರ ಬಂದಿದೆ ಅಂತ ಕಲ್ಯಾಣಿಗೆ ಹೇಳ್ತೀನಿ. ಆಮೇಲೆ ಸ್ನೇಹನ ನೋಡೋದಕ್ಕೆ ಅವಳೇ ಓಡೋಡಿ ಬರ್ತಾಳೆ. ಸ್ನೇಹಗೆ ರಾಮ್ ಮೇಲಿರೋ ಪ್ರೀತಿನ ನೋಡಿ ಆ ಕಲ್ಯಾಣಿನೇ ಮದುವೆಗೆ ಮುಹೂರ್ತ ಇಡೋ ಹಾಗೆ ಮಾಡ್ತೀನಿ, ನೋಡ್ತೀರಿ ಅಂತಾರೆ ಮಹೇಶ್ವರಿ. ಸರಿ, ಅಷ್ಟು ಮಾಡಿ, ಇವಳು ಸುಧಾರಿಸ್ಕೋಬಹುದು ಅಂತಾರೆ ಧನರಾಜ್. ಬರ್ತೀನಿ ಅಂತ ಮಹೇಶ್ವರಿ ಹೋಗ್ತಾರೆ. ಈಚೆ ರಾಮ್ ರೂಮಲ್ಲಿ ಪ್ರೇಮ ಫೋಟೋ ನೋಡ್ತಾ, ಪ್ರೇಮ, ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ನೀನೇ ಈ ಮನೆಯಲ್ಲಿಲ್ಲ. ಮನೇಲಿ ಯಾವುದೇ ಮೂಲೆಯಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು ಬರೀ ನೀನೇ ಕಾಣ್ತಿದ್ಯಾ ಪ್ರೇಮ. ಕಷ್ಟ ಆಗ್ತಿದೆ, ನಿನ್ನ ಬಿಟ್ಟಿರೋಕೆ ಕಷ್ಟ ಆಗ್ತಿದೆ ಅಂತ ಅಳ್ತಾನೆ. ಅದನ್ನೆಲ್ಲ ಶಾಕ್ನಿಂದ ಮಹೇಶ್ವರಿ ನೋಡ್ತಾ, ಸತ್ತವಳ ನೆನಪಿಂದ ಇವನು ಇನ್ನೂ ಹೊರಗಡೆ ಬಂದಿಲ್ಲ ಥೂ ಅಂತ ರಾಮ್ ರೂಮಿಂದ ಹೊರಗೆ ಬರ್ತಾ ಇರೋದನ್ನು ನೋಡಿ ಈಚೆಗೆ ಓಡಿ ಬಂದು ನಿಂತ್ಕೊಂಡು ರಾಮ್ ಎದುರುಗಡೆ ಬಂದು, ರಾಮ್, ಇಷ್ಟೊತ್ತಿಗೆ ಎಲ್ಲಿಗೂ ಹೊರಟಿದ್ಯಾ ಅಂತಾರೆ ಮಹೇಶ್ವರಿ. ಹಾಸ್ಪಿಟಲಿನಿಂದ ಕಾಲ್ ಬಂದಿತ್ತಮ್ಮ, ನಾನು ಹೋಗಿ ಅಟೆಂಡ್ ಮಾಡಲೇಬೇಕು, ಬರ್ತೀನಿ ಅಮ್ಮ ಅಂತಾನೆ ರಾಮ್. ರಾಮ್, ಇದೇನೋ ಪ್ರತಿದಿನ ಪೇಷಂಟು ಸೀರಿಯಸ್ ಆಗೇ ಇರ್ತಾರಾ ಅಂತಾರೆ ಮಹೇಶ್ವರಿ. ಅಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ಬರ್ತೀನಿ ಅಂತ ರಾಮ್ ಹೋಗ್ತಾನೆ. ಕಾವ್ಯ ಅದನ್ನೆಲ್ಲ ನೋಡ್ತಾ, ರಾಮ್ ನಿನ್ನೆ ಕೂಡ ಇದೇ ಟೈಮ್ಗೆ ಎಮರ್ಜೆನ್ಸಿ ಅಂತ ಮನೆಯಿಂದ ಹೊರಗೆ ಹೋಗಿದ್ರು. ಇವತ್ತು ಕೂಡ ಅದೇ ಮಾತೇಳಿ ಹೊರಗೆ ಹೋಗ್ತಿದ್ದಾರೆ. ಪ್ರತಿದಿನ ಇದೇ ಟೈಮಲ್ಲಿ ಬರೋ ಎಮರ್ಜೆನ್ಸಿ ಎಂಥದ್ದು ಅಂತ ಕಾವ್ಯ ಯೋಚನೆ ಮಾಡ್ತಾಳೆ. ಈಚೆ ಮಹೇಶ್ವರಿ ರಾಮ್ ರೂಮಲ್ಲಿರೋ ಪ್ರೇಮ ಸೀರೆಗಳನ್ನೆಲ್ಲ ಬೆಡ್ ಮೇಲೆ ಹಾಕಿ ಫೋಟೋ ಇಟ್ಕೊಂಡು, ಏಯ್ ಪ್ರೇಮ, ನನ್ನ ಸತ್ರು ನನ್ನ ಮಗನ ನೆನಪಿಂದ ನೀನು ಹೋಗ್ತಿಲ್ಲ ಅಲ್ವಾ? ಈ ಮನೆ ಪ್ರತಿ ಮೂಲೆಯಲ್ಲೂ ನಿನ್ನ ಹೆಸರು, ನಿನ್ನ ನೆನಪು ಕಾಡ್ತಿದೆಯಂತೆ. ನೋಡ್ತಾ ಇರು, ಇವತ್ತು ನಿನ್ನ ಹೆಸರನ್ನು, ನಿನ್ನ ನೆನಪನ್ನು ಈ ಮನೆಯಿಂದ ಹೇಗೆ ಕಿತ್ತು ಬಿಸಾಕ್ತೀನಿ ಅಂತ ಫೋಟೋನ ತೆಗೆದು ಬಿಸಾಕ್ತಾಳೆ. ಅದು ಒಡೆಯುತ್ತೆ. ಆಗ ಕಿಟ್ಟಿ ಪೂರ್ವಿ ಓಡಿ ಬರ್ತಾರೆ. ಯಾಕೆ, ಏನಾಯಿತು ಅಂತಾನೆ ಕಿಟ್ಟಿ. ಅಮ್ಮ, ಯಾಕೆ ಈ ಫೋಟೋಸ್ ಒಡೆದಾಕ್ದೆ ಅಂತಾಳೆ ಪೂರ್ವಿ. ಕಿಟ್ಟಿ, ಪೂರ್ವಿ, ಪ್ರೇಮನ ನೆನಪು ಮಾಡೋ ಎಲ್ಲ ವಸ್ತುಗಳು, ಸೀರೆ, ಬಟ್ಟೆ, ಒಡವೆ, ಫೋಟೋ ಎಲ್ಲನೂ ಎತ್ಕೊಳ್ಳಿ, ಎಲ್ಲನೂ ಬೆಂಕಿಗೆ ಹಾಕಿ ಸುಟ್ಬಿಡೋಣ ಅಂತಾರೆ ಮಹೇಶ್ವರಿ. ಅಮ್ಮ, ಅಣ್ಣಂಗೇನಾದರೂ ಈ ವಿಷಯ ಗೊತ್ತಾದರೆ ತುಂಬ ಸಿಟ್ಟು ಮಾಡ್ಕೋತಾನೆ. ಅತ್ತಿಗೆ ನೆನಪಿಗಿರೋದು ಈ ಫೋಟೋ ಮಾತ್ರ, ಇರಲಿ ಬಿಡಮ್ಮ ಅಂತಾಳೆ ಪೂರ್ವಿ. ಇದರಿಂದಲೇ ಇದಿದ್ದರೆ ಅವಳನ್ನು ಮರೆಯಲ್ಲ ಕಣೆ. ಸ್ನೇಹನ ಜೊತೆ ಅವನ ಮದುವೆ ನೆಮ್ಮದಿಯಿಂದ ನಡೀಬೇಕು ಅಂದರೆ ಇದು ಯಾವುದು ಅವನ ಕಣ್ಮುಂದೆ ಇರಬಾರ್ದು. ಎಲ್ಲ ಸುಟ್ಟು ಬೂದಿ ಆಗಬೇಕು. ಇವತ್ತು ಈಗಲೇ ಎತ್ಕೊಳ್ಳಿ, ಎಲ್ಲ ಎತ್ಕೊಳ್ಳಿ, ಸುಟ್ಟು ಬೂದಿ ಮಾಡೋಣ ಅಂತಾರೆ ಮಹೇಶ್ವರಿ. ನಂತರ ಮನೆ ಹೊರಗಡೆ ಬಂದು ಎಲ್ಲನೂ ಹಾಕಿ ಸುಟ್ಟು ಬೂದಿ ಮಾಡೋಣ ಅಂತಾರೆ. ಬಳೆನ ಹಿಡ್ಕೊಂಡು, ಅಕ್ಕ, ಇದು ಬಂಗಾರದ ಒಡವೆ, ಇದನ್ನು ಹಾಕಬೇಕಾ ಅಂತಾನೆ ಕಿಟ್ಟಿ. ಬೇಡ, ಅದನ್ನೇ ಎತ್ತಿಡು, ಕರಗಿಸಿ ಬೇರೆ ಒಡವೆ ಮಾಡ್ಕೋತೀನಿ ಅಂತಾರೆ ಮಹೇಶ್ವರಿ. ಅಮ್ಮ, ಅಣ್ಣಂಗೇನಾದರೂ ಈ ವಿಷಯ ಗೊತ್ತಾದರೆ ಅವ್ನು ಸುಮ್ಮನೆ ಇರಲ್ಲ. ಈ ಫೋಟೋ ಅಂದರೆ ಅಣ್ಣಂಗೆ ಪ್ರಾಣ ಅಂತಾಳೆ ಪೂರ್ವಿ. ಏಯ್, ಮೊದಲು ಬಿಸಾಕಿ ಇದನ್ನು ಅಂತ ಅದನ್ನು ಬಿಸಾಕಿ. ಏಯ್ ಕಿಟ್ಟಿ, ಹಾಕೋ ಡೀಸೆಲ್ ಅಂತಾರೆ ಮಹೇಶ್ವರಿ. ಕಿಟ್ಟಿ ಡೀಸೆಲ್ ಹಾಕ್ತಾನೆ. ಮಹೇಶ್ವರಿ ಬೆಂಕಿ ಕಡ್ಡಿ ಹಚ್ಚಿ, ನನ್ನ ಮಗನ ಪ್ರಾಣ ಉಳಿಸ್ಬೇಕು ಅಂತಲೇ ನಾನು ಇದನ್ನೆಲ್ಲ ಮಾಡ್ತಿರೋದು. ಇವಳ ಫೋಟೋ, ಇವಳ ಬಟ್ಟೆ ಹೇಗೆ ಸುಟ್ಟು ಬೂದಿ ಆಗುತ್ತೋ ಹಾಗೆ ನನ್ನ ಮನಸ್ಸಿಂದ ಅವಳ ನೆನಪನ್ನು ಸುಟ್ಟು ಬೂದಿ ಮಾಡ್ತೀನಿ. ಇನ್ಮೇಲೆ ನನ್ನ ಮಗನ ಕನಸಲ್ಲೂ ಅವಳು ಬರಬಾರ್ದು ಅಂತ ಬೆಂಕಿ ಹಚ್ಚಿ. ಹೋಗು ಪ್ರೇಮ, ಹೋಗು, ಇವತ್ತಿಗೆ ನಿನ್ನ ಅಧ್ಯಾಯ ಮುಗೀತು. ಇನ್ಮೇಲೆ ಈ ಮನೆ ಸೊಸೆ ಸ್ನೇಹ ಅಂತಾರೆ ಮಹೇಶ್ವರಿ. ಆಗ ಮಹೇಶ್ವರಿ ಗಾಬರಿಯಿಂದ, ಯಾರದು ಅಂತ ಕೂಗ್ತಾರೆ. ಅಮ್ಮ, ಏನಾಯಿತು, ಯಾಕಿಷ್ಟೊಂದು ಬಿದ್ದೆ ಅಂತಾಳೆ ಪೂರ್ವಿ. ಏನಿಲ್ಲ, ಸುಮ್ಮನೆ ಗಾಳಿ ಬೀಸ್ತು, ಅದಕ್ಕೇನೋ ಅನ್ನಿಸ್ತು ಅಷ್ಟೇ. ನೀವಿಬ್ಬರು ಇದೆಲ್ಲ ಸುಟ್ಟು ಬೂದಿ ಆಗೋ ತನಕ ಇಲ್ಲೇ ಇರಿ, ಆಮೇಲೆ ಒಳಗೆ ಬನ್ನಿ ಅಂತ ಮಹೇಶ್ವರಿ ಓಡ್ತಾರೆ. ಪೂರ್ವಿ ಭಯದಿಂದ ನೋಡ್ತಾಳೆ. ಸುಡ್ತು ಅನಿಸುತ್ತೆ, ಹೋಗೋಣವಾ ಅಂತ
ಅಂತಾನೆ ಕಿಟ್ಟಿ. ನಾನು ಹೋಗ್ತೀನಿ, ನೀನು ಬೇಕಿದ್ರೆ ಇಲ್ಲೇ ಇರು ಅಂತ ಪೂರ್ವಿನೂ ಓಡ್ತಾಳೆ. ಕಿಟ್ಟಿನೂ ಅಲ್ಲಿಂದ ಬರ್ತಾನೆ. ಆಗ ಪ್ರೇಮ ಗೆಜ್ಜೆ ಶಬ್ದ ಮಾಡಿಕೊಂಡು ನಡ್ಕೊಂಡು ಬಂದು ಬೆಂಕಿಲಿ ತನ್ನ ವಸ್ತು ಎಲ್ಲ ಸುಡ್ತಾ ಇರೋದನ್ನು ನೋಡ್ತಾಳೆ. ಬೆಂಕಿನ ಆರಿಸ್ತಾಳೆ. ಆರಿಸಿ ಆಗ ರಾಮ್ ಪ್ರೇಮ ಫೋಟೋ ಮಾತ್ರ ಹಾಗೆ ಉಳಿಯುತ್ತೆ. ಸಿಟ್ಟಿಂದ ಮಹೇಶ್ವರಿ ರೂಮ್ ಕಡೆ ನೋಡ್ತಾಳೆ. ಈಚೆ ಮಹೇಶ್ವರಿ ಮಲಗಿರುವಾಗ ಗೆಜ್ಜೆ ಶಬ್ದ ಕೇಳಿಸುತ್ತೆ. ನಂತರ ಪ್ರೇಮ ಮಹೇಶ್ವರಿ ಎದೆ ಮೇಲೆ ಕೂತ್ಕೊಂಡು, ನನ್ನ ಫೋಟೋ ಸುಟ್ಟಾಕಿದ್ರೆ ನನ್ನ ನೆನಪು ಹೋಗುತ್ತೆ ಅಂತ ಅಂದ್ಕೊಂಡಿದ್ಯಾ ಮಹೇಶ್ವರಿ ಅಂತ ಪ್ರೇಮ ಮಹೇಶ್ವರಿ ಕುತ್ತಿಗೆನ ಹಿಸುಕ್ತಾ, ನನ್ನ ರಾಮ್ನಿಂದ ದೂರ ಮಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ? ಕುತಂತ್ರದಿಂದ ನನ್ನನ್ನು ಮನೆಯಿಂದ ಆಚೆ ಹಾಕ್ಬೋದು, ಆದರೆ ನನ್ನ ರಾಮ್ ಮನಸ್ಸಿಂದ ಆಚೆ ಹಾಕೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನಿಂದ ರಾಮ್ನ ದೂರ ಮಾಡೋರನ್ನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತಾಳೆ ಪ್ರೇಮ. ಈಚೆ ಕಾವ್ಯ ರೂಮಲ್ಲಿ ಮಹಾದೇವನ ಹತ್ರ ಪ್ರತಿದಿನ ಪ್ರತಿ ಕ್ಷಣ ಇದೇ ಉತ್ತರ ಕೊಡ್ತಾ ಇದೆಯಾ, ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾನೆ ಇದೆಯಾ. ಸರಿ ಮಹಾದೇವ, ಅಕ್ಕ ಇನ್ನೂ ವಾಪಸ್ ಬರಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಅವಳ ದೇಹನಾದರೂ ನಮಗೆ ಸಿಗುತ್ತಾ ಅಂತ ಹೇಳ್ತಾಳೆ ಕಾವ್ಯ. ಅಮ್ಮಿ ದಯವಿಟ್ಟು ಹಾಗೆಲ್ಲ ಅಂದ್ಕೋಬೇಡ, ಪ್ರೇಮ ಅವರಿಗೆ ಏನೂ ಆಗಿರಲ್ಲ. ಅವ್ರ ಮ್ಯಾಕೆ ಆ ದೇವ್ರ ಆಶೀರ್ವಾದ ಇದೆ ನೋಡು. ಪೊಲೀಸ್ನವರು ಎಲ್ಲರೂ ಸೇರ್ಕೊಂಡು ಹುಡುಕ್ತಾನೆ ಇದ್ದೀವಿ. ಆದಷ್ಟು ಬೇಗ ಏನಾರೋ ಒಂದು ಸುದ್ದಿ ಗೊತ್ತಾಯ್ತದೆ. ಎಷ್ಟೋ ಜನ ಸತ್ತೇ ಹೋದರು ಅಂತ ಅಂದ್ಕೊಂಡವರು ಬದುಕಿ ವಾಪಸ್ ಬಂದಿಲ್ವೇ? ನೀನು ದಯವಿಟ್ಟು ಕೆಟ್ಟದ್ದನ್ನು ಯೋಚನೆ ಮಾಡಬೇಡ, ನಿಮ್ಮ ಅಕ್ಕ ಬಂದೇ ಬರ್ತಾರೆ, ಧೈರ್ಯವಾಗಿರು ಅಂತಾನೆ ಮಹಾದೇವ. ನೋಡು ಮಹಾದೇವ, ನೀನು ಅಕ್ಕನ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಡ್ತಿದ್ಯಾ, ಆದರೆ ಆ ರಾಮ್ನ ನೋಡಿದ್ಯಾ? ಏನು ಹಾಗೇ ಇಲ್ಲ ಅನ್ನೋ ಹಾಗೆ ಚಿಂತೆ ಇಲ್ಲದೆ ಓಡಾಡ್ತಿದ್ದಾರೆ. ಅವ್ರ ಬಿಹೇವಿಯರ್ ನೋಡಿದ್ರೇ ನನಗೆ ವಿಚಿತ್ರ ಅನ್ನಿಸ್ತಿದೆ. ಅಕ್ಕನ ಮೇಲೆ ಆ ಮನುಷ್ಯನಿಗೆ ಕಾಳಜಿನೇ ಇಲ್ಲ, ಅವಳನ್ನು ಹುಡುಕಬೇಕು ಅನ್ನೋ ಚಿಂತೆನೂ ಇಲ್ಲ ಮಹಾದೇವ ಅಂತಾಳೆ ಕಾವ್ಯ. ಹಾಗೆಲ್ಲ ಏನಿಲ್ಲ ಕಣಮಿ, ನಮ್ಮ ರಾಮು ಪ್ರೇಮ ಅವ್ರ ಪಾತದಿಂದ ಬೀಳೋದನ್ನು ಕಣ್ಣಾರೆ ನೋಡ್ಬಿಟ್ಟವನೆ. ಅದಕ್ಕೆ ಆ ನೆನಪಲ್ಲಿ ಅವನು ಮನಸ್ಸು ಮರಗಟ್ಬಿಟ್ಟೈತೆ. ಅಳು ಬರದೇ ಇರೋದು ನೋವಿನ ದೊಡ್ಡ ಲಕ್ಷಣ ಕಣಮ್ಮಿ ಅಂತಾನೆ ಮಹಾದೇವ. ಹಾಗೆ ಅಂದ್ಕೊಳ್ಳೋಣ ಮಹಾದೇವ, ಆದರೆ ಆ ಮಹೇಶ್ವರಿ ಅತ್ತೆ ಅಕ್ಕನ ಜಾಗದಲ್ಲಿ ಆ ಸ್ನೇಹನ ತರೋದಕ್ಕೆ ನೋಡ್ತಿದ್ದಾರಲ್ಲ, ಅದನ್ನು ನೋಡ್ಕೊಂಡು ಮಾತ್ರ ನಾನು ಸುಮ್ಮನೆ ಇರೋದಿಲ್ಲಪ್ಪ. ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ನಾನಂತೂ ಅವರನ್ನು ಸುಮ್ಮನೆ ಬಿಡಲ್ಲ ಅಂತಾಳೆ ಕಾವ್ಯ. ಚಿಕ್ಕಮ್ಮನ ವಿಷಯ ಬಿಟ್ಟಾಕಮ್ಮಿ, ಇದಕ್ಕೆಲ್ಲ ರಾಮು ಒಪ್ಪಿದ್ರೆ ತಾನೇ ಆಗೋದು. ರಾಮು ಒಪ್ಪಕ್ಕಿಲ್ಲ, ಆ ನಂಬಿಕೆ ನನಗೈತೆ ಅಂತಾನೆ ಮಹಾದೇವ. ಈಚೆ ಪ್ರೇಮ ಮಹೇಶ್ವರಿ ಕತ್ತಿಸ್ತಾ ನನ್ನ ರಾಮ್ನಿಂದ ದೂರ ಮಾಡೋದನ್ನು ಜೀವಂತವಾಗಿ ಬಿಡಲ್ಲ ಅತ್ತೆ, ಬಿಡಲ್ಲ ಅಂತಾಳೆ. ಕಾಪಾಡಿ ಕಿಟ್ಟಿ ಅಂತ ಕೂಗ್ತಾ ರೂಮ್ ಇಂದ ಕೆಳಗಿಳಿದು ಓಡಿ ಬರ್ತಾರೆ ಮಹೇಶ್ವರಿ. ಮಹಾದೇವ, ಅದು ಮಹೇಶ್ವರಿ ಅತ್ತೆ ಧ್ವನಿ ಅಲ್ವಾ ಅಂತಾಳೆ ಕಾವ್ಯ. ಹೌದು, ಏನೋ ಅಪಾಯ ಆಗಿರಬೇಕು, ಬಾ ನೋಡೋಣ ಅಂತಾನೆ ಮಹಾದೇವ. ಕಾಪಾಡಿ ಅಂತ ಮಹೇಶ್ವರಿ ರೂಮಲ್ಲಿ ನಿಂತ್ಕೊಂಡು ಕೂಗ್ತಿರ್ತಾರೆ. ಕಲ್ಯಾಣಿ ಬಂದು ಯಾಕೆ ಏನಾಯಿತು ಅಂತಾರೆ. ಆಗ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ನನ್ನ ಸಾಯಿಸ್ಬಿಡ್ತಾಳಕ್ಕ ಅವಳು ಅಂತಾರೆ ಮಹೇಶ್ವರಿ. ಯಾರು ಬಂದಿದ್ರು ಅಂತಾನೆ ಕಿಟ್ಟಿ. ಅದು ಅವಳು ಬಂದಿದ್ಲು ಅಂತ ಆಚೆ ಈಚೆ ನೋಡ್ತಾರೆ ಮಹೇಶ್ವರಿ. ಚಿಕ್ಕಮ್ಮ, ಇಲ್ಲಿ ಯಾರೂ ಇಲ್ವಲ್ಲ, ಲೈಟ್ ಆನ್ ಆಗೇ ಇದೆ ಅಂತಾನೆ ಮಹಾದೇವ. ಅವಳಿದ್ದಾಳೆ, ಇಲ್ಲೇ ಎಲ್ಲೋ ಇದ್ದಾಳೆ, ನನ್ನ ಸಾಯಿಸ್ಬಿಡ್ತಾಳೆ ಮಹಾದೇವ ಅಂತಾರೆ ಮಹೇಶ್ವರಿ. ಅಮ್ಮ ಅವಳು ಅಂತಿದ್ಯಾ, ಯಾರಮ್ಮ ಅವಳು ಅಂತಾಳೆ ಪೂರ್ವಿ. ಪ್ರೇಮ ಅಂತಾರೆ ಮಹೇಶ್ವರಿ. ನಂತರ ಪೂರ್ವಿನ ನೋಡಿ ಬೆಚ್ಚಿ ಬೀಳ್ತಾ, ಪ್ರೇಮ ದೈವ ಆಗಿದ್ದಾಳೆ, ಅವಳು ಬಂದಿದ್ಲು ಅಂತಾರೆ ಮಹೇಶ್ವರಿ. ಅತ್ತೆ, ಇದೇನು ಹೊಸ ಹುಚ್ಚಾಟ, ನಿಮ್ಮ ಆಟಗಳೇನು ನಡೀತಿಲ್ಲ ಅಂತ ನಮ್ಮ ಅಕ್ಕನ ಮೇಲೆ ಆಪಾದನೆ ಹೊರಿಸ್ತಿದ್ದೀರಾ? ಎಷ್ಟು ನೀಚತನಕ್ಕೆ ಇಳಿದಿದ್ದೀರಾ ನೀವು ಅಂತಾಳೆ ಕಾವ್ಯ. ನಾನು ಸುಳ್ಳು ಹೇಳ್ತಿಲ್ಲ ಕಣೆ, ಅವಳು ದೈವ ಆಗಿದ್ದಾಳೆ, ಬಂದಿದ್ಲು. ಅವಳು ಬಂದು ನನ್ನ ಎದೆ ಮೇಲೆ ಕೂತು ನನ್ನ ಕುತ್ತಿಗೆ ಹಿಸ್ಕಿ ಸಾಯಿಸೋಕೆ ನೋಡಿದ್ಲು. ಅವಳ ಮುಖದ ಎಲ್ಲ ರಕ್ತ ಆಗಿತ್ತು, ಅವಳ ಮುಖ ಭಯಂಕರ ಆಗಿತ್ತು, ಅವಳು ನನ್ನ ಸಾಯಿಸ್ಬಿಡ್ತಾಳೆ ಅಂತ ಮಹೇಶ್ವರಿ ಮತ್ತೆ ಹೆದರ್ಕೋತಾರೆ. ಸಾಕು ಮಾಡ್ರಿ ನಿಮ್ಮ ನಾಟಕನ, ನಮ್ಮ ಅಕ್ಕನ ಮೇಲೆ ಆರೋಪ ಹೊರಿಸ್ತಿದ್ದೀರಾ, ಅವಳು ದೆವ್ವ ಆಗಿ ಬಂದಿದ್ದಾಳೆ ಅಂತ ನಮ್ಮೆಲ್ಲರನ್ನ ನಂಬಿಸೋಕ್ಕೆ ನೋಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಾಕು ಮಾಡಿ ನಿಮ್ಮ ಚೀಪ್ ಟ್ರಿಕ್ಸ್ನ. ಚಿಕ್ಕಮ್ಮ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಪ್ರೇಮ ಅವರು ನಿಮ್ಮನ್ನೇ ಕೊಲ್ಲೋಕೆ ನೋಡ್ತಾರೆ, ಅವರಿಗೆ ನಿಮ್ಮ ಮೇಲೆ ಕೋಪ ಏನಾದರೂ ಆಯಿತಾ? ಹೀಗೆ ನೋಡಿ, ಹೀಗೆಲ್ಲ ಮಾಡಿ ಎಲ್ಲರ ಮನಸ್ಸನ್ನು ನೋಯಿಸ್ಬೇಡಿ, ಅಲ್ಲಿ ಯಾರೂ ಇಲ್ಲ, ನಾವೇ ನೋಡ್ತಿದ್ದೀವಲ್ಲ ಅಂತಾನೆ ಮಹಾದೇವ. ಇಲ್ಲ, ಅವಳು ಬಂದಿದ್ದಾಳೆ, ನನ್ನ ಸಾಯಿಸ್ಬಿಡ್ತಾಳೆ ಅಂತ ಕಿರಿಚ್ಕೋತಾರೆ ಮಹೇಶ್ವರಿ. ಮಹೇಶ್ವರಿ, ಇವತ್ತು ನಾನು ಮಿಲ್ಲಿಂದ ಲೇಟಾಗಿ ಬರ್ತೀನಿ ಅಂತ ನಿನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಮನೆಯವರನ್ನೆಲ್ಲ ಹೆದರಿಸೋಕೆ ಹೊಸ ನಾಟಕ ಶುರು ಮಾಡಿದ್ಯಾ ಅಂತಾರೆ ಶ್ರೀಧರ. ಈಚೆ ಮಹೇಶ್ವರಿ ಸ್ನೇಹನ ಹತ್ರ ಇನ್ನು ತಡ ಮಾಡಿದರೆ ಆಗೋದಿಲ್ಲ, ನೀನು ಈಗಲೇ ಈ ಮನೆ ಸೊಸೆ ಆಗಲೇಬೇಕು ಅಂತ ಅವಳನ್ನು ಮನೆಗೆ ಕರ್ಕೊಂಡು ಬಂದು ಕಲ್ಯಾಣಿ ಹತ್ರ, ನನ್ನ ಮಗ ರಾಮ್ ಸರಿ ಹೋಗಬೇಕು ಅಂದರೆ ಇವಳ ಜೊತೆ ಮದುವೆ ಆಗಲೇಬೇಕು ಅಂತಾರೆ. ಇವಳನ್ನು ಮದುವೆ ಆದರೆ ನಮ್ಮನೆ ಅಷ್ಟೇ ಅಂತಾರೆ ಕಲ್ಯಾಣಿ. ನಂತರ ಕಾವ್ಯ ಕೂಡ ಈ ಮದುವೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಕೂಗ್ತಾಳೆ. ಆಗ ರಾಮ್, ನಾನು ಪ್ರೇಮನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.